ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಷಾಯ ಪುಡಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವೋ ಆ ರೀತಿ. ಇಲ್ಲೊಂದು 150 ಗ್ರಾಮ್ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ, 100 ಗ್ರಾಮಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಎರಡು ಸಮ ಪ್ರಮಾಣದಲ್ಲೂ ತೊಗೋಬೋದು. ಆಮೇಲೆ ಇಲ್ಲಿ ಒಣ ಶುಂಠಿ, ಸೋಂಪು, ಒಣ ಶುಂಠಿ ನಾನು ಕಟ್ ಮಾಡಿ ಒಣಸಿಟ್ಟಿರೋದಿದು. ಆಮೇಲೆ ಮೆಂತ್ಯ, ಮೆಣಸಿನಕಾಳು, ಸೋಂಪು. ಇದನ್ನೆಲ್ಲದನ್ನು ಚೆನ್ನಾಗಿ ಹುರ್ಕೋಬೇಕು ಮತ್ತು ಎಲ್ಲದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕಾಗತ್ತೆ. ಫಸ್ಟ್ ನಾನು ಜೀರಿಗೆನ ಹುರ್ಕೊಬಿಡ್ತೀನಿ. ಏನು ಬೇಕಾದರೂ ಹಾಕ್ಕೋಬೋದು, ಅಂದರೆ ನಾವು ಜಾಸ್ತಿ ಶುಂಠಿನೂ ಹಾಕ್ಕೋಬೋದು, ಮೆಣಸಿನ್ಕಾಳನ್ನೂ ಜಾಸ್ತಿ ಹಾಕ್ಕೋಬೋದು. ನನ್ನ ಮಕ್ಕಳೆಲ್ಲ ಕುಡಿತಾರೆ ಅಂತ ಸ್ವಲ್ಪ ಮೆಣಸಿನ್ಕಾಳು ಶುಂಠಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ ತುಂಬ ಒಳ್ಳೆಯದು ಸೊಂಟ ನೋವಿಗೆ, ಜೀರಿಗೆನೂ ಅಷ್ಟೇ. ಕೊತ್ತಂಬರಿ ಕೂಡ ತಂಪು ದೇಹಕ್ಕೆ. ಅದನ್ನು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಎಲ್ಲರಿಗೂ ಆರೋಗ್ಯನೂ ಚೆನ್ನಾಗಿರುತ್ತೆ. ಪ್ರತಿದಿನ ಕಾಫಿ ಟೀ ಕುಡಿಯೋಕ್ಕಿಂತ ಕಷಾಯ ಕುಡಿಬೋದು. ನಮ್ಮನೇಲಿ ಡೈಲಿ ಸಂಜೆ ಮಾಡ್ತೀವಿ ಒಂದು ಹೊತ್ತು. ನಾನಿಲ್ಲಿ ನೋಡಿ ಪ್ರತಿಯೊಂದನ್ನು ಹುರ್ಕೊಳ್ತಾ ಇದ್ದೀನಿ. ಅದು ಎಲ್ಲದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಹುರಿದಷ್ಟು ಕಷಾಯ ಪುಡಿ ಸ್ಮೆಲ್ ಚೆನ್ನಾಗೂ ಬರುತ್ತೆ ಮತ್ತು ಬೇಗ ಕೆಡೋದಿಲ್ಲ. ಇವಾಗ ನಾನು ದನದ ಹಾಲು ಕರ್ಕೊಬಂದಿದ್ದೀನಿ, ಅದನ್ನೇ ಕಷಾಯ ಮಾಡೋಕ್ಕಿಡ್ತಿದ್ದೀನಿ. ಕಷಾಯ ಪುಡಿ ಮಾಡೋದ್ರೊಳಗೆ ಹಾಲು ಕಾಯುತ್ತೆ. ಇಲ್ಲಿ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಇನ್ನೇನೋ ಎಲ್ಲ ಹುರಿತಾ ಇದ್ದಾಳೆ, ಇನ್ನೊಂದು ಸ್ವಲ್ಪದ್ರಲ್ಲಿ ಮುಗಿಯುತ್ತೆ. ಎಲ್ಲ ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲ ಮಳೆ ಬರ್ತಾ ಇದೆ, ಸೌಂಡು ಫುಲ್ಲು. ನಾನು ಇಲ್ಲೊಂದು ಚಿಕ್ಕ ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಇದು ನಮ್ಮ ಪಕ್ಕದ ಸೈಡು ಫುಲ್ಲು ಹಸಿರು ಬೆಳ್ಕೊಬಿಟ್ಟಿದೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲದೂ ಹುರಿದಾಗ್ತಾ ಬಂತು. ಮೆಣಸಿನ್ಕಾಳೂ ಅಷ್ಟೇ ಸ್ವಲ್ಪ ಲೋವಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಅದಿನ್ನೇನು ಚಟಪಟ ಅಂತ ಇರುತ್ತಲ್ಲ, ಆವಾಗ ಆಫ್ ಮಾಡ್ಕೋಬೇಕು, ತೆಗೆದಿಟ್ಕೋಬೇಕು. ನೋಡಿ ಇವಾಗ ಹೆಂಗಾಗ್ತಾಯಿದೆ. ಅದರಲ್ಲೂ ಬೋಳ್ಕಾಳು ಅಂತ ಸಿಗುತ್ತೆ, ಇದರಲ್ಲೇ ವೈಟ್ ಪೆಪ್ಪರ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೂ ಒಳ್ಳೆಯದೇ. ನೋಡಿ ಈ ಥರ ಹಾರ್ತಾ ಇರುತ್ತಲ್ಲ, ಆವಾಗ ತೆಕ್ಕೋಬೇಕು. ಒಂದು ಸಲ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಸೋಂಪು ಅಷ್ಟೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಸ್ಮೆಲ್ ಚೆನ್ನಾಗಿರುತ್ತೆ. ನಾವು ಹುರಿದಷ್ಟು ಕಷಾಯ ಪುಡಿ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಶುಂಠಿನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ರೆಡಿಯಾಗಿದೆ. ಸ್ವಲ್ಪ ಕೂಲ್ ಆದ ತಕ್ಷಣ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡೋದೊಂದೇ ಬಾಕಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಜೇಷ್ಮ ಎಲ್ಲ ಹಾಕ್ಬೋದು ಬೇಕಿದ್ರೆ. ಇದು ತುಂಬ ಟೇಸ್ಟಾಗಿರುತ್ತೆ ಚಳಿಗಾಲದಲ್ಲಿ. ಆಮೇಲೆ ಈ ಮಳೆ ಬರ್ತಿರೋ ಟೈಮಲ್ಲಿ ಸ್ವಲ್ಪ ಖಾರ ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದು ಕೂಲ್ ಆಗಿದೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನೊಂದು ಸಲ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಇವಾಗ ಆಗಿದೆ. ಇದನ್ನೊಂದು ಚೆನ್ನಾಗಿರೋ, ಇದು ಸ್ವಲ್ಪ ಬಿಸಿ ಇರುತ್ತೆ, ಅಂದರೆ ಮಿಕ್ಸಿಲಿ ಹಾಕಿದ ತಕ್ಷಣ ಅದು ಸ್ವಲ್ಪ ಗಾಳಿ ಆಡೋಕ್ಕೆ ಬಿಟ್ಟು ಆಮೇಲೆ ಚೆನ್ನಾಗಿ ಬಾಕ್ಸಲ್ಲಿ ಹಾಕಿ ಕ್ಲೀನಾಗಿ ಮುಚ್ಚಿಟ್ಕೋಬೇಕು ಡೈಲಿನೂ. ಇಲ್ಲಿ ಹಾಲಿಗೆ ಕುದ್ದಿದೆ, ಇವಾಗ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಕುದೀತಾ ಇದ್ದಂಗೆ ಕಷಾಯ ಪುಡಿ ಹಾಕ್ಕೋಬೇಕು. ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಸೋಸ್ಕೊಂಡ್ರೆ ಆಯಿತು. ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.